ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಒಬ್ಬ ವ್ಯಕ್ತಿ ಮೃತಪಟ್ಟ ಘಟನೆ ನಡೆದಿದೆ. ಇದು ಹೋಬಳಿ ವ್ಯಾಪ್ತಿಯ ಲಿಂಗದಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಘಟನೆ ಮಾಸುವ ಮುನ್ನವೇ ಮತ್ತೆ ವೈಎನ್ ಹೊಸಕೋಟೆ ಸಮುದಾಯದ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಇಲ್ಲದೆ ಒಬ್ಬ ಮೃತಪಟ್ಟ ಘಟನೆ ವರದಿಯಾಗಿದೆ. ಮೃತರನ್ನ ಇದೇ ಗ್ರಾಮದ ಸೈಯದ್ ಅಕ್ರಮ್ ಮೃತಪಟ್ಟ ದುರ್ದೈವಿ ಎಂದು ತಿಳಿದು ಬಂದಿದೆ. ಮಧ್ಯಾಹ್ನ 12 ಗಂಟೆ ಸಮಯಕ್ಕೆ ಸರಿಯಾಗಿ ಉಸಿರಾಟದ ತೊಂದರೆ ಉಂಟಾಗಿದೆ. ಕೂಡಲೇ ವೈಎನ್ ಹೊಸಕೋಟೆ ಹೊರವಲಯದಲ್ಲಿ ಇರುವ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಖಾಸಗಿ ವಾಹನದಲ್ಲಿ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಕೂಡಲೇ ಸ್ಪಂದಿಸಿದ ವೈದ್ಯರು ಇವರಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ, ಈ ಕೂಡಲೇ ನೀವು ಪಾವಗಡ ಜನರಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಸೂಚಿಸಿದ್ದಾರೆ. ಕೂಡಲೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಆಂಬ್ಯುಲೆನ್ಸ್ ಬರುವುದು 1.5 ಗಂಟೆ ತಡವಾದ ಕಾರಣ ಅಕ್ರಮ್ ತಂದೆ ಸಾದಿಕ್ ಸಾಬ್ ಅವರು ವೈದ್ಯರನ್ನ ನೀವೇ ಚಿಕಿತ್ಸೆ ನೀಡಿ, ಆಂಬ್ಯುಲೆನ್ಸ್ ಬರುವುದು ತಡವಾಗಿದೆ ಎಂದು ಕೇಳಿದಾಗ ವೈದ್ಯರು ಅಕ್ರಮ್ ಅವರ ಆರೋಗ್ಯ ತಪಾಸಣೆ ಮಾಡಲು ಆಸ್ಪತ್ರೆಯ ಎಮರ್ಜೆನ್ಸಿ ಕೊಠಡಿಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಮಾಡಲು ಮುಂದಾದಾಗ ಅಕ್ರಮ್ ಈಗಾಗಲೇ ಮೃತಪಟ್ಟಿರುವುದು ತಿಳಿದು ಬಂದಿದೆ. ಕೂಡಲೇ ಅಕ್ರಮ್ ಅವರ ಪೋಷಕರಿಗೆ ವೈದ್ಯರು ತಿಳಿಸಿದ್ರು. ತಮ್ಮ ಅಕ್ರಮ್ ಮೃತಪಟ್ಟಿರುವುದನ್ನ ತಿಳಿದ ಅಣ್ಣ ಸೈಯದ್ ನವಾಜ್ ರವರು, ನಮ್ಮ ಊರಿನಲ್ಲಿ ಸುಮಾರು 16,000 ಜನಸಂಖ್ಯೆ ಇದ್ದು ಸರಿಯಾದ ಚಿಕಿತ್ಸೆ ಸೌಲಭ್ಯ ಇಲ್ಲದೆ ಇರುವುದು ನಮ್ಮ ದೌರ್ಭಾಗ್ಯ. ಇಂದು ನಮ್ಮ ತಮ್ಮನ ಸಾವಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಇರುವುದೇ ಮುಖ್ಯ ಕಾರಣ. ಇವನ ಸಾವಿಗೆ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಸುಮಾರು 2 ತಿಂಗಳಿನಿಂದ ಸಮುದಾಯದ ಆರೋಗ್ಯ ಕೇಂದ್ರದಲ್ಲಿ ಕೆಟ್ಟು ನಿಂತಿರುವ ಸರ್ಕಾರಿ ಆಂಬ್ಯುಲೆನ್ಸ್ ಸರಿಯಾದ ನಿರ್ವಹಣೆ ಮಾಡದೆ, ಸರ್ಕಾರಿ ಆಂಬ್ಯುಲೆನ್ಸ್ ಇದ್ದರೂ ಅದನ್ನ ಬಳಕೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರಿಂದ ಇಂದು ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣವಾಗಿದೆ. ಆಸ್ಪತ್ರೆಯಲ್ಲಿ ಸಿಬ್ಬಂದಿಯನ್ನ ಆಂಬ್ಯುಲೆನ್ಸ್ ಬಗ್ಗೆ ವಿಚಾರಿಸಿದಾಗ ನಮ್ಮ ಇಡೀ ಪಾವಗಡ ತಾಲೂಕಿನಲ್ಲಿ 108 ಕೇವಲ 2 ಮಾತ್ರ ಕಾರ್ಯನಿರ್ವಹಿಸುತ್ತಿರುವುದರಿಂದ ಇಂತಹ ತುರ್ತು ಸಮಯಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದರು. ಸಮುದಾಯದ ಆರೋಗ್ಯ ಕೇಂದ್ರದಲ್ಲಿ ಅತಿ ಹೆಚ್ಚಿನದಾಗಿ ಸ್ಥಳೀಯರೇ ಕಾರ್ಯನಿರ್ವಹಿಸುತ್ತಿರುವ ಕಾರಣ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಸಾರ್ವಜನಿಕರಿಗೆ ಸರಿಯಾದ ವ್ಯವಸ್ಥೆ ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ. ಪ್ರತಿನಿತ್ಯ ಇಲ್ಲಿ ಸುಮಾರು 300 ರಿಂದ 350 ಜನ ತಪಾಸಣೆಗೆ ಬರುತ್ತಾರೆ. ಆದರೆ ದಾದಿಯರೇ ಚುಚ್ಚುಮದ್ದು ನೀಡಬೇಕು, ದಾದಿಯರೇ ಔಷಧಿಗಳನ್ನ ನೀಡಬೇಕಾದ ಪರಿಸ್ಥಿತಿ ಇದೆ. ಫಾರ್ಮಸಿಯವರು ಇದ್ದರೂ ಇಲ್ಲದಂತೆ ಆಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ನೀವು ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿ? 1.5 ಗಂಟೆ ಆಗಿದೆ. ಟೈಮ್ ನೋಡಬೇಕು ಎಷ್ಟಾಗುತ್ತೆ. 10 ಗಂಟೆ 12 ಮೇಲೆ ಬಂದಿದ್ದೀವಿ. 12ವರೆಗೆ. ಮತ್ತೆ ಏನೇನು ಮಾಡಿದ್ರು? ಏನು ಮಾಡೋದು? ನಾನು ಇಲ್ಲಿ ಬಂದು ನಮ್ಮ ತಮ್ಮನಿಗೆ ಭಾಳ ಸೀರಿಯಸ್ ಆಯಿತು. ತಗೋಬರೋದು ಅಂತ ಹೇಳಿದ್ರೆ ಅದು ಟ್ರೈ ಇಲ್ಲ. ಅದಕ್ಕೆ ಟ್ರೈ ಇಟ್ಟರೆ ಕಾಲು ಕೆಳಗೆ ಹೋಗ್ತಾ ಇದ್ದಾವೆ. ನಾವು ಕಷ್ಟಪಟ್ಟು ಎತ್ಕೊಬಂದು ಬಿಟ್ವಿ. ಬಿಟ್ವಿ ಅಲ್ಲಿ ಲೋಗ ಆಗಿದೆ ಅಂತ ಹೇಳ್ತಾರೆ. ಹೋಗ್ಲಿ ಬೇಗ ಆಂಬುಲೆನ್ಸ್ ಇದೆ, ಡ್ರೈವರ್ ಇಲ್ಲ ಅಂತಾರೆ. ಇಷ್ಟು ದೊಡ್ಡ ಹಾಸ್ಪಿಟಲ್ಗೆ ಆಂಬುಲೆನ್ಸ್ ಇಲ್ಲ, ಡ್ರೈವರ್ ಇದ್ರೆ ನಮಗೆ ಅನುಕೂಲ ಮಾಡ್ಬೇಕು ಸರ್. ನಾವು ಅನುಕೂಲ ಮಾಡ್ದಂಗೆ ಜನಗಳಿಗೆ ಹೇಳ್ರಿ ಏನು ಮಾಡಬೇಕು? ಅದಕ್ಕೆ ಹೇಳ್ತಿರೋದು ನಾನು. ಇಷ್ಟು ಕಷ್ಟಪಡಿದ್ರೆ ಮಾಮೂಲಿ ಜನ ಏನಾಗುತ್ತೆ? ಆಕ್ಸಿಜನ್ ತಗೊಂಡು ಹೋಗ್ಬೇಕು ನಾವು ಹುಡುಗನ್ಗೆ. ನಾವು ಈ ಊರಿಗೋಸ್ಕರ, ಈ ಜನಕ್ಕೋಸ್ಕರ ನಾವು ಆಸ್ಪತ್ರೆಗೆ ಜಾಗ ಕೊಟ್ಟಿದ್ದೀವಿ. ನಮ್ಮ ಮಗನಿಗೆ ಹೆಂಗಿದ್ರೆ ಈ ಮಾಮೂಲಿ ಜನಕ್ಕೆ ಏನಾಗತ್ತೆ ಬಿಡಿ. ಹೋಗ್ಬಿಟ್ಟ ನಮ್ಮ ಪ್ರಾಣ ನಮ್ಮ ಹುಡುಗಂದು ಏನು ಮಾಡ್ಬೇಕಾ? ನಮ್ಮ ಯಾವ ಇಬ್ಬರು ಡ್ರೈವರ್ ಇರ್ತಾರೆ. ರಜಾ ಏನು ಕೊಟ್ಟಿದ್ದಾರೆ? ಇಲ್ಲ ರಜಾ ಇಲ್ಲ ಐತೆ. ಏನು ಹೇಳು? ಯಾರು ನಮ್ಮ ಹೆಸರು ಕೊಡೋದು